ಪುಟ್ಟ ಬಾಲಕಿ ಮೇಲೆ ಆತ ಚಾಕುವಿನಿಂದ 19 ಬಾರಿ ಇರಿದಿದ್ದಾನೆ ಅಂತ ಹೇಳಿದ್ರೆ ಆ ಮಗುವಿನ ನರಳಾಟ, ಕೂಗಾಟ, ಕಿರ್ಚಾಟ ಯಾವ ರೀತಿ ಇರ್ಬೋದು ಅಂತೇಳಿ ನೀವು ಊಹೆ ಮಾಡ್ಕೊಳ್ಳಿ. 9ನೇ ತಾರೀಕು ಪುಟ್ಟ ಬಾಲಕಿ ಸಾವನ್ನಪ್ಪಿದ್ರೆ 10ನೇ ತಾರೀಕು ಈ ರಾಜಕಾರಣಿಗಳು ಮೈಕ್ ಮುಂದೆ ಬಂದು ತಮ್ಮ ಶೌರ್ಯವನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ. ಸರ್ಕಾರ ಸರಿ ಇಲ್ಲ, ಗೃಹ ಇಲಾಖೆ ಸರಿ ಇಲ್ಲ, ಪೊಲೀಸ್ ಇಲಾಖೆ ಸರಿ ಇಲ್ಲ, ಈ ರೀತಿ ಆರೋಪಗಳು ಮಾಡ್ತಕ್ಕಂಥ ಸೋಕಾಲ್ ರಾಜಕಾರಣಿಗಳು ಅವತ್ತು ಎಲ್ಲಿ ಹೋಗಿದ್ರು ಇಂಥವ್ರಂತೇಳಿ ಬ್ಲೈಂಡ್ ಮಾಡಲ್ಲ. ಸೊ ಎಲ್ಲರೂ ಕೂಡ ಅವತ್ತು ಬಿಜೆಪಿ ಸರ್ಕಾರದಲ್ಲಿ ಮೈಸೂರಿನಲ್ಲಿ ಗ್ಯಾಂಗ್ ರೇಪ್ ಆದಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಬೆಂಗಳೂರಿಂದ ಓಡೋಡ್ ಬಂದು ಇಲ್ಲಿನ ಅಧಿಕಾರಿಗಳ ಜೊತೆ ಮೀಟಿಂಗ್ ಮಾಡೋದೇನೋ, ಕ್ರಮವನ್ನ ಕೈಗೊಳ್ಳಬೇಕು ಅಂತೇಳಿ ಒಬ್ಬ ವಿರೋಧ ಪಕ್ಷ ನಾಯಕನಾಗಿ ಏನೆಲ್ಲ ಕೆಲಸಗಳನ್ನ ಮಾಡಬೇಕು ಅವತ್ತು ಮಾಡಿದ್ರು. ಆದ್ರೆ ಇವತ್ತು ಅವರು ಮುಖ್ಯಮಂತ್ರಿ ಸ್ಥಾನದಲ್ಲಿದ್ದಾರೆ. ಈ ಒಂದು ಬಾಲಕಿಗೆ ಈ ನಾಡಿನ ಮುಖ್ಯಮಂತ್ರಿಗಳಾದವರು ಒಂದು ಸಂತಾಪವನ್ನು ಕೂಡ ಸಲ್ಲಿಸಲಿಲ್ಲ, ಜೊತೆಗೆ ಒಂದು ಮಾತು ಕೂಡ ಹಾಡಿಲ್ಲ. ಸೊ ನ್ಯಾಷನಲ್ ಇಶ್ಯೂಸ್ ಆಗಬೇಕಾಗಿತ್ತು, ಒಂದು ಜಿಲ್ಲೆಯಲ್ಲೇ ಈ ಒಂದು ಸುದ್ದಿ ಸತ್ತೋಯ್ತು. ಅಂದ್ರೆ ಬೆಳಿಗ್ಗೆ 6:15 ಸಿಕ್ಕಿರೋ ಬಾಡಿನ ರಾತ್ರಿ 9 ಗಂಟೆ ಕೊಟ್ಟಿದ್ದಾರೆ ಅವರು. ಬೇರೆ ಬಾಲಕಿಗೆ ಪ್ರಬಲವಾದಂತ ಒಂದು ಜಾತಿ, ಒಂದು ಧರ್ಮ ದೊಡ್ಡದಿದ್ರೆ ಅಷ್ಟು ಸಮಯ ತೆಗೆದುಕೊಳ್ತಿದ್ರ? ಇದು ನನ್ನ ಸಾಮಾನ್ಯ ಪ್ರಶ್ನೆ. ಇದು ಬಿಜೆಪಿ ಮಹಿಳಾ ಮೋರ್ಚಾದವರು ಇವತ್ತು ತುರ್ತು ಪ್ರತಿಭಟನೆ ಅಂತ ಹೇಳಿ ಹಾಕೊಂಡಿದ್ದಾರೆ ಪೋಸ್ಟಿಂಗ್ಸ್. ನಾವು ಅಲ್ಲಿ ನೋಡ್ತಾ ಇದ್ದೀವಿ. ಘಟನೆ ನಡೆದ 3 ದಿನ ಆದ್ಮೇಲೆ ಇವರು ಇವತ್ತು ತುರ್ತು ಪ್ರತಿಭಟನೆ ಮಾಡ್ತಾರೆ. ಯಾಕಂದ್ರೆ ಮುಖ್ಯಮಂತ್ರಿಗಳು ಇವತ್ತು ಮೈಸೂರು ಬರ್ತಾ ಇದಾರಲ್ಲ, ಅದಕ್ಕೆ ಬಿಜೆಪಿ ರಾಜಕೀಯ ಮಾಡ್ತಾ ಇದ್ದಾರೆ. ಇವತ್ತು ಮುಖ್ಯಮಂತ್ರಿಗಳು ಮೈಸೂರು ಬರ್ತಾ ಇದ್ದಾರೆ, ಯಾವ್ದೋ ಒಂದು ಮದುವೆ ಬರ್ತಾ ಇದ್ದಾರೆ. ಪೊಲೀಸ್ ಅವರಿಗೆ ಅವ್ರ ವೈಫಲ್ಯದಿಂದ ಆಗಿದೆ ಅಂತ ಹೇಳಿ ಜನಸಾಮಾನ್ಯರು ಹೇಳ್ತಾ ಇದ್ದಾರೆ, ನಾನು ಹೇಳ್ತಾ ಇಲ್ಲ. ಯಾವ ಪೊಲೀಸ್ ಅಧಿಕಾರಿಗಳಿಗೆ ದಂಡ ಆಗ್ಬೇಕು? ಏನಿವತ್ತು ರೇಪ್ ಅಂಡ್ ಮರ್ಡರ್ ಆಗಿ ಆ ಬಾಲಕಿ ಏನ್ ಮೃತಪಟ್ಟಿದೆ, ಅದಕ್ಕೆ ದೊಡ್ಡ ಜಾತಿ ಇಲ್ಲ, ದೊಡ್ಡ ಧರ್ಮ ಇಲ್ಲ. ಈ ಕಾರಣಕ್ಕಾಗಿ ಇದು ಇಲ್ಲೇ ಸತ್ತೋಯ್ತು. ಸಾಂಸ್ಕೃತಿಕ ರಾಜಧಾನಿ ಮೈಸೂರಿನಲ್ಲಿ ನೀವು ಕಳೆದ 2 ದಿನಗಳಿಂದ ನೋಡ್ತಾ ಇರ್ಬೋದು, ಅಪ್ರಾಪ್ತಿ ಬಾಲಕಿ ಮೇಲೆ ರೇಪ್ ಅಂಡ್ ಮರ್ಡರ್ ಬಹಳಷ್ಟು ಸದ್ದು ಮಾಡ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಂತೂ ಇದರ ವಿರುದ್ಧ ಬಹಳಷ್ಟು ಜನ ಖಂಡನೆ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದ್ ಕಡೆ ಸರ್ಕಾರ ಈ ವಿಚಾರದಲ್ಲಿ ಮೌನ ತಾಳ್ತಾ ಇದೆ ಅನ್ನೋಂಥ ಅನುಮಾನ ಕೂಡ ಬರ್ತಾ ಇರುವಂಥದ್ದು. ಯಾಕಂದ್ರೆ ಇಲ್ಲಿವರೆಗೂ ಅಪ್ರಾಪ್ತ ಬಾಲಕಿ ರೇಪ್ ಅಂಡ್ ಮರ್ಡರ್ ಯಾವಾಗ ಆಗುತ್ತೆ 9ನೇ ತಾರೀಕಂದು, ಆ ಬಾಲಕಿಯ ಕುಟುಂಬಸ್ಥರಿಗೆ ಸೌಜನ್ಯಕ್ಕಾದ್ರೂ ಒಂದು ಸಾಂತ್ವನ ಹೇಳ್ತಕ್ಕಂತಹ ಯಾವ ರಾಜಕಾರಣಿಯೂ ಕೂಡ ಮುಂದೆ ಬರಲಿಲ್ಲ. ಜೊತೆಗೆ ಸರ್ಕಾರದ ಪ್ರತಿನಿಧಿಯಾಗಿ ಅವತ್ತು ಒಬ್ಬ ಜಿಲ್ಲಾಧಿಕಾರಿಗಳು ಕೂಡ ಆ ಒಂದು ಸ್ಥಳದಲ್ಲಿ ನಿಂತು ಆ ಕುಟುಂಬಸ್ಥರಿಗೆ ಸಾಂತ್ವನ ಹೇಳ್ತಕ್ಕಂಥ ಒಂದು ಕೆಲಸವನ್ನ ಮಾಡಲಿಲ್ಲ. ಯಾವೊಬ್ಬ ರಾಜಕಾರಣಿಗಳು ಕೂಡ ಆ ದಿನ ಆ ಕುಟುಂಬದಕ್ಕೆ ಧೈರ್ಯವನ್ನ ತುಂಬುವಂತ ಕೆಲಸವನ್ನ ಮಾಡಲಿಲ್ಲ. ಜೊತೆಗೆ ಆ ಅಪ್ರಾಪ್ತ ಬಾಲಕಿ ಮರಣೋತ್ತರ ಪರೀಕ್ಷೆ ಆದ್ಮೇಲೆ ಆ ಒಂದು ಮೃತದೇಹವನ್ನು ಗುಲ್ಬರ್ಗಕ್ಕೆ ಸಾಗಿಸ್ಲಿಕ್ಕೆ ಯಾರು ಕೂಡ ಸಹಾಯ ಹಸ್ತ ಮಾಡ್ಲಿಕ್ಕೆ ಯಾವ ರಾಜಕಾರಣಿಗಳು ಕೂಡ ಬರಲಿಲ್ಲ, ಯಾವ ಅಧಿಕಾರಿಗಳು ಕೂಡ ಅಲ್ಲಿ ಬರಲಿಲ್ಲ. ಒಂದಂತೂ ನಿಜ, ಆ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ಒಂದಿಷ್ಟು ಅಧಿಕಾರಿಗಳು ಮಾನವೀಯತೆಯನ್ನ ಮೆರೆದ್ರು. ನಾನು ಹೇಳ್ತಾ ಇದ್ದೆ ಆವಾಗ್ಲಿಂದನೂ ಕೂಡ, ಆ ಬಾಲಕಿ ಮೃತದೇಹವನ್ನ ಸಾಗಿಸ್ಲಿಕ್ಕೆ ದೇವರಾಜ ACP ಆಗಿರ್ತಕ್ಕಂತಹ ರಾಜೇಂದ್ರ ಸರ್ ಅವರು ಬಹಳಷ್ಟು ಶ್ರಮವನ್ನು ವಹಿಸ್ತಾರೆ. ವೈಯಕ್ತಿಕವಾದಂತಹ ಹಣದ ಸಹಾಯ ಮಾಡಿ ಬಸ್ ವ್ಯವಸ್ಥೆಯನ್ನ ಮಾಡಿ ಆ ಊರಿಗೆ ಆ ಮೃತದೇಹನ ಸಾಗಿಸ್ಲಿಕ್ಕೆ ಆ ಅಧಿಕಾರಿ ಮತ್ತೆ ಆ ಸಿಬ್ಬಂದಿಗಳು ಮುಂದಾಗ್ತಾರೆ. ಆದ್ರೆ ಒಬ್ಬ ಜಿಲ್ಲಾಧಿಕಾರಿ ಅನಿಸ್ಕೊಂಡಂತವ್ರು ಆ ಒಂದು ಜಾಗಕ್ಕೆ ಬಂದು ಒಂದು ಸಾಂತ್ವನ ಹೇಳ್ತಕ್ಕಂಥ ಒಂದು ಸೌಜನ್ಯಕ್ಕಾದ್ರೂ ಆ ಕುಟುಂಬಸ್ಥನ ಭೇಟಿ ಮಾಡಿ ಒಂದು ಧೈರ್ಯ ತುಂಬುವಂತ ಕೆಲಸವನ್ನ ಮಾಡಿಲ್ಲ. ಅಂದ್ರೆ ಎಲ್ಲ ಒಂದ್ ಕಡೆ ಆ ಅಪ್ರಾಪ್ತ ಬಾಲಕಿ ಕೀಳ್ ಜಾತಿಯವರು ಅನ್ನುವಂತಹ ತಾತ್ಸಾರ ಮನೋಭಾವನೋ, ಅಥವಾ ಅವರು ಅಕ್ಕಿಪಿಕ್ಕಿ ಜನಾಂಗದವರು, ಅಲಮಾರಿ ಜನಗಳು, ಆ ಒಂದು ಜೀವಕ್ಕೆ ಬೆಲೆನೇ ಇಲ್ಲ ಅಂತನೋ ನಮ್ಗಂತೂ ಗೊತ್ತಿಲ್ಲ. ಆದ್ರೆ ಆ ಅಪ್ರಾಪ್ತಿ ಬಾಲಕಿ ಮೇಲಾದಂತಹ ಒಂದು ರೇಪ್ ಅಂಡ್ ಮರ್ಡರ್ ಇದೆಯಲ್ಲ, ಅದರ ಭೀಕರತೆಯನ್ನ ನಾವು ಕೇಳ್ತಾ ಇದ್ರೆ ನಿಜಕ್ಕೂ ಕಣ್ಣೀರು ಬರುತ್ತೆ. ಯಾಕಂದ್ರೆ ನಾವು ನೋಡ್ಬೋದು ಮರಣೋತ್ತರ ಪರೀಕ್ಷೆಯ ನಂತರ ಏನ್ ಬಂತು ರಿಪೋರ್ಟ್ ಅಂತೇಳಿ, ಆ ಬಾಲಕಿಯ ದೇಹದ ಪುಟ್ಟ ಬಾಲಕಿ ಮೇಲೆ ಆತ ಚಾಕುವಿನಿಂದ 19 ಬಾರಿ ಇರಿದಿದ್ದಾನೆ ಅಂತ ಹೇಳಿದ್ರೆ ಆಕೆ ದೇಹದ ಎಲ್ಲಾ ಭಾಗಕ್ಕೂ ಕೂಡ ಆತ ಚಾಕು ಹಾಕಿದ್ದಾನೆ. ಅಂದ್ರೆ ಆ ಮಗುವಿನ ನರಳಾಟ, ಕೂಗಾಟ, ಕಿರ್ಚಾಟ ಯಾವ ರೀತಿ ಇರ್ಬೋದು ಅಂತೇಳಿ ನೀವು ಊಹೆ ಮಾಡ್ಕೊಳ್ಳಿ. ಯಾಕಂದ್ರೆ ಅಂತ ನೋವಿಂದ ಆ ಪುಟ್ಟ ಬಾಲಕಿ ಸಾವನ್ನಪ್ತಿದೆ. ಅದು ಮೈಸೂರು ಆರ್ಟ್ ಆಫ್ ದ ಸಿಟಿ ಮೈಸೂರಿನಲ್ಲೇ ಈ ಘಟನೆ ಆಗಿರುವಂಥದ್ದು. ಯಾರಿಗಾದ್ರೂ ಈ ಸೌಜನ್ಯಕ್ಕಾದ್ರೂ ಒಬ್ಬರು ಹೋಗಿ ಆ ಮೃತ ಬಾಲಕಿಗೆ, ಆ ಕುಟುಂಬಸ್ಥರಿಗೆ ಒಂದು ಸಾಂತ್ವನ ಹೇಳಿ ಆ ಬಾಲಕಿಯ ಸತ್ತ ನಂತರ ಆ ಬಾಲಕಿ ಜೊತೆ ನಿಂತ್ಕೊಳ್ಬೇಕು ಅಂತ ಯಾರಿಗೂ ಮನಸ್ಸು ಬರ್ಲಿಲ್ವಲ್ಲ. ಯಾಕಂದ್ರೆ ನಾನು ಯಾಕೆ ಇವತ್ತು ನಿಮ್ಗೆ ಮುಂದೆ ಬಂದು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಆ ಬಾಲಕಿ ಮೃತದೇಹ ಗುಲ್ಬರ್ಗ ತೆರಳಿದ ನಂತರ ಅಂದ್ರೆ 9ನೇ ತಾರೀಕು ಆಕೆ ಆ ಪುಟ್ಟ ಬಾಲಕಿ ಸಾವನ್ನಪ್ಪಿದ್ರೆ 10ನೇ ತಾರೀಕು ಈ ರಾಜಕಾರಣಿಗಳು ಮೈಕ್ ಮುಂದೆ ಬಂದು ತಮ್ಮ ಶೌರ್ಯವನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ, ತಮ್ಮ ಬಲವನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ. ಇದು ಸರ್ಕಾರದ ಮೇಲೆ, ಇದು ಸರ್ಕಾರ ಸರಿ ಇಲ್ಲ, ಗೃಹ ಇಲಾಖೆ ಸರಿ ಇಲ್ಲ, ಪೊಲೀಸ್ ಇಲಾಖೆ ಸರಿ ಇಲ್ಲ, ಈ ರೀತಿ ಆರೋಪಗಳು ಮಾಡ್ತಕ್ಕಂತಹ ರಾಜಕಾರಣಿಗಳು ಅವತ್ತು ಎಲ್ಲಿ ಹೋಗಿದ್ರು? ಸೋಕಾಲ್ ರಾಜಕಾರಣಿಗಳ ಇಂಥವ್ರಂತೇಳಿ ಬ್ಲೈಂಡ್ ಮಾಡಲ್ಲ. ಸೊ ಎಲ್ಲರೂ ಕೂಡ ಎಲ್ಲಾ ಪಕ್ಷದ ರಾಜಕಾರಣಿಗಳು ಕೂಡ ಆ ಒಂದು ಜಾಗಕ್ಕೆ ಬರಲಿಲ್ಲ. ಇವತ್ತು ನಾವು ನೋಡ್ಬೋದು ಒಂದಿಷ್ಟು ಸ್ಥಳೀಯ ರಾಜಕಾರಣಿಗಳೇ ನಾವು ಒಂದಿಷ್ಟು ಕರೆಯನ್ನು ಕೂಡ ಮಾಡೋದು ಆ ಸಂದರ್ಭ. ಯಾಕಂದ್ರೆ ಆ ಒಂದು ಮೃತದೇಹವನ್ನ ಸಾಗಿಸ್ಲಿಕ್ಕೆ ಸಹಾಯ ಮಾಡಿ
ಆ ಕುಟುಂಬಸ್ಥರಿಗೆ ಧೈರ್ಯವನ್ನು ಹೇಳುವಂಥದ್ದು, ಸಾಂತ್ವನ ಹೇಳುವಂಥದ್ದು ನಿಮ್ಮ ಕರ್ತವ್ಯ. ಅದನ್ನಾದ್ರೂ ಬಂದು ಹೇಳಿ. ಅದಕ್ಕೂ ಯಾರು ಕೂಡ ರೆಸ್ಪಾನ್ಸ್ ಮಾಡಿಲ್ಲ. ಕೆಲವರು ಅವ್ರಿಗೆಲ್ಲ ಒಂದಿಷ್ಟು ಕರೆಗಳು ಮಾಡಿದ್ದಾರೆ, ಹೆಸರು ಹೇಳಿಕ್ಕೆ ಇಷ್ಟಪಡೋದಿಲ್ಲ. ಅವರುಗಳು ಕೂಡ ಬರಲಿಲ್ಲ. ಯಾವ ಪಕ್ಷದ ರಾಜಕಾರಣಿ ಕೂಡ ಅವತ್ತು ಅಪ್ರಾಪ್ತ ಬಾಲಕಿಯ ಕುಟುಂಬಸ್ಥರ ಜೊತೆ, ಆ ಬಾಲಕಿಯ ಜೊತೆ ಯಾರು ಕೂಡ ನಿಂತ್ಕೊಳ್ಳಿಲ್ಲ. ಯಾಕಂದ್ರೆ ಇವತ್ತು ಬಂದು ಮೈಕ್ ಮುಂದೆ ಸಾಕಷ್ಟು ಮಾತನಾಡ್ತಾ ಇದ್ದಾರೆ. ಜೊತೆಗೆ ಇವತ್ತು ನೋಡ್ಬೋದು, ಇದೇ ಈ ಊರಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಇವತ್ತು ಮೈಸೂರು ಬರ್ತಾ ಇದ್ದಾರೆ. ಅವತ್ತು ಅಲ್ಲಿಂದ ಇಲ್ಲಿವರೆಗೂ ಅವರು ಯಾವುದೇ ರಿಯಾಕ್ಷನ್ಸ್ ಕೂಡ ಮಾಡಿಲ್ಲ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ. ಈ ಹಿಂದೆ ರೇಪ್ ಅಂಡ್ ಮರ್ಡರ್ ಆದಂತಹ ಸಂದರ್ಭದಲ್ಲಿ ಸಾಕಷ್ಟು ಸದ್ದು ಮಾಡ್ತಿದ್ರು. ಅವತ್ತು ಬಿಜೆಪಿ ಸರ್ಕಾರದಲ್ಲಿ ಮೈಸೂರಿನಲ್ಲಿ ಗ್ಯಾಂಗ್ ರೇಪ್ ಆದಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಬೆಂಗಳೂರಿನಿಂದ ಓಡೋಡ್ ಬಂದು ಇಲ್ಲಿನ ಅಧಿಕಾರಿಗಳ ಜೊತೆ ಮೀಟಿಂಗ್ ಮಾಡೋದೇನೋ, ಕ್ರಮವನ್ನು ಕೈಗೊಳ್ಬೇಕು ಅಂತೇಳಿ ಒಬ್ಬ ವಿರೋಧ ಪಕ್ಷ ನಾಯಕನಾಗಿ ಏನೆಲ್ಲ ಕೆಲಸಗಳನ್ನ ಮಾಡಬೇಕು ಅವತ್ತು ಮಾಡಿದ್ರು. ಆದ್ರೆ ಇವತ್ತು ಅವರು ಮುಖ್ಯಮಂತ್ರಿ ಸ್ಥಾನದಲ್ಲಿದ್ದಾರೆ. ಇಲ್ಲಿವರೆಗೂ ತುಟಿಕ್ ಪಿಟ್ಟಿಕ್ ಅಂತ ಹೇಳಿಲ್ಲ, ಒಂದು ಮಾತನ್ನು ಕೂಡ ಅವರು ಈ ಒಂದು ವಿಚಾರವಾಗಿ ಹಾಡಿಲ್ಲ. ಸೊ ಎಲ್ಲಿ ಹೋದ್ರು, ಎಲ್ಲಿ ಮುಖ್ಯಮಂತ್ರಿಗಳಿಗೆ ಈ ಒಂದು ವಿಚಾರನ ತಿಳಿಸೋದ್ರಲ್ಲಿ ಯಾರ್ಯಾರು ಈ ಕೆಲಸವನ್ನ ಮಾಡ್ತಿದ್ರು ಅವ್ರು ಯಾರು ಕೂಡ ಮಾಡಿಲ್ಲ. ಅಂದ್ರೆ ಇಲ್ಲಿನ ಅಧಿಕಾರಿಗಳು ಅವ್ರಿಗೆ ತಿಳಿಸ್ಬೇಕಾಗಿತ್ತು, ಅಥವಾ ಅವರೇ ಒಂದು ರಿಯಾಕ್ಷನ್ಸ್ ಮಾಡಬೇಕಾಗಿತ್ತು, ಅಥವಾ ಅವರೇ ಒಂದು ಫ್ಯಾಕ್ಸ್ ಮೂಲಕ ಒಂದು ಸಂತಾಪವನ್ನು ಸೂಚಿಸುವಂತಹ ಕೆಲಸ ಆಗ್ಬೇಕಾಗಿತ್ತು. ಯಾಕಂದ್ರೆ ಮುಖ್ಯಮಂತ್ರಿಗಳು ಯಾರೇ ಸತ್ರು ದೊಡ್ಡದಾಗ ಒಂದು ಪೋಸ್ಟ್ ಆಗಿ ಎಕ್ಸ್ ಹಾಕ್ಬಿಡ್ತಾರೆ. ಸೊ ಅಲ್ಲಿ ಸಂತಾಪವನ್ನು ಸೂಚಿಸಿದ್ದೀನಿ ಅಂತ. ಆದ್ರೆ ಈ ಒಂದು ಬಾಲಕಿಗೆ ಈ ನಾಡಿನ ಮುಖ್ಯಮಂತ್ರಿಗಳಾದವರು ಒಂದು ಸಂತಾಪವನ್ನು ಕೂಡ ಸೂಚಿಸಲಿಲ್ಲ, ಜೊತೆಗೆ ಒಂದು ಮಾತು ಕೂಡ ಹಾಡಿಲ್ಲ. ಸೊ ನಮ್ಮ ಸಮಾಜ ಎತ್ತ ಸಾಕ್ತಿದೆ ಅಂತ ಕೂಡ ಬಹಳಷ್ಟು ಜನ ಮಾತನಾಡ್ಕೊಳ್ತಾ ಇದ್ದಾರೆ. ಯಾಕಂದ್ರೆ ಜವಾಬ್ದಾರಿತ ಸರ್ಕಾರಗಳು ಇಂತಹ ಬಾಲಕಿ ಮೇಲೆ ರೇಪ್ ಅಂಡ್ ಮರ್ಡರ್ ಆದಾಗ ಯಾವ ರೀತಿ ಅವರ ಕರ್ತವ್ಯಗಳನ್ನ ಮಾಡಬೇಕಾಗುತ್ತೆ ಅನ್ನೋದಕ್ಕೂ ನಾವು ಇಲ್ಲಿ ಹೇಳ್ತಾ ಇರುವಂತದ್ದು. ಇಲ್ಲಿ ಎಲ್ರದ್ದು ಕೂಡ ತಪ್ಪಿದೆ. ಯಾಕಂದ್ರೆ ಒಂದು ಸರ್ಕಾರ ಅಂತಲ್ಲ, ನಮ್ಮ ಮಾಧ್ಯಮದವ್ರು ಕೂಡ ತಪ್ಪಿದೆ, ನಂದು ತಪ್ಪಿದೆ ಅನ್ನೋದನ್ನು ಕೂಡ ನಾನು ಇಲ್ಲಿ ಎದೆ ಮುಟ್ಕೊಂಡು ಹೇಳ್ತೀನಿ. ಯಾಕಂದ್ರೆ ನಮ್ಮೆಲ್ಲರ ನಿರ್ಲಕ್ಷ್ಯ, ನಮ್ಮೆಲ್ಲರ ತಾತ್ಸಾರ ಇವತ್ತು ಇಂತಹ ಘಟನೆಗಳು ಕೂಡ ಆಗ್ತಾ ಇರುವಂತದ್ದು. ಆ ಪುಟ್ಟ ಬಾಲಕಿಗೆ ಯಾವುದೇ ಜಾತಿ ಇಲ್ಲದೆ ಕಾರಣಕ್ಕಾಗಿ ಈ ರೀತಿ ತಾತ್ಸಾರ ಮಾಡಿ ಒಂದು ರೀತಿ ಅವಮಾನ ರೀತಿಯಲ್ಲೇ ನಾವು ನಡೆಸ್ಕೊಂಡ್ವಿ ಅಂತ ಹೇಳ್ಬೋದು. ಯಾಕಂದ್ರೆ ಆ ಬಾಲಕಿ ಮೃತದೇಹನ ಸಾಗಿಸುವಂತಹ ಸಂದರ್ಭದಲ್ಲಿ ಒಬ್ಬ ಪೊಲೀಸ್ ದಕ್ಷ ಅಧಿಕಾರಿ ನಿಂತ್ಕೊಂಡ್ರೆ ಹೊರತು ಬೇರೆ ಯಾರು ಕೂಡ ಮುಂದೆ ಬರಲಿಲ್ಲ. ಒಬ್ಬ ಜಿಲ್ಲಾಧಿಕಾರಿಗಳು ಆ ಜಾಗದಲ್ಲಿ ಬಂದು ನಿಂತ್ಕೊಂಡು ಗೌರವಯುತವಾಗಿ ಆ ಮೃತದೇಹವನ್ನು ಗುಲ್ಬರ್ಗಕ್ಕೆ ಕಳಿಸ್ಬೇಕಾಗಿತ್ತು. ಆ ಕೆಲಸವೂ ಕೂಡ ಆಗಿಲ್ಲ. ಸರ್ಕಾರದಿಂದ ಯಾವುದೇ ರೀತಿಯಂತಹ ಒಂದು ತಮ್ಮ ಜವಾಬ್ದಾರಿಯುತವಾದಂತಹ ಒಂದು ಕೆಲಸಗಳನ್ನ ಮಾಡಿಲ್ಲ. ಪೊಲೀಸ್ ಇಲಾಖೆ ಮಾತ್ರ ಆ ಒಂದು ಕೆಲಸವನ್ನ ಮಾಡಿದ್ರು. ಎಲ್ಲಾ ಅಧಿಕಾರಿಗಳು ಕೂಡ ಬಂದು ನಿಂತ್ಕೊಂಡು ಕಣ್ಣೀರು ಹಾಕಿದ್ದಾರೆ. ಬಹಳಷ್ಟು ಜನ ಪೊಲೀಸ್ ಅಧಿಕಾರಿಗಳು ಕಣ್ಣೀರು ಹಾಕೋದನ್ನು ಕೂಡ ನಾವು ಇಲ್ಲಿ ನೋಡಿದ್ದೀವಿ. ಯಾಕಂದ್ರೆ ಇದನ್ನ ಸರ್ಕಾರ ಭಾಗವಾಗಿ ಮಾಡಬೇಕಾಗಿತ್ತು. ತಕ್ಷಣ ಮುಖ್ಯಮಂತ್ರಿಗಳು ರಿಯಾಕ್ಟ್ ಮಾಡಬೇಕಾಗಿತ್ತು. ಆ ಒಂದು ಬಾಲಕಿಗೆ ಇವತ್ತು ಇಷ್ಟೊಂದು ಕೃತ್ಯ ಆಗಿದೆ, ಅವ್ರ ಕುಟುಂಬಸ್ಥರಿಗೆ ಅಥವಾ ಅವ್ರಿಗೆ ಧೈರ್ಯ ತುಂಬುವಂಥದ್ದು, ಅವ್ರಿಗೊಂದು ರೀತಿ ಪರಿಹಾರವನ್ನ ಘೋಷಣೆ ಮಾಡುವಂಥದ್ದು, ಆ ಸಂದರ್ಭಕ್ಕೆ ಒಂದು ಸಾಂತ್ವನ ಹೇಳುವಂಥದ್ದು, ಜೊತೆಗೆ ಅದರ ಅಂತ್ಯಕ್ರಿಯೆಯನ್ನ ಸರ್ಕಾರ ಮಾಡ್ತಿದೆ. ಈ ರೀತಿ ಎಕ್ಸ್ಪೆಕ್ಟೇಷನ್ಸ್ ಬಹಳ ಇದ್ವು, ಮುಖ್ಯಮಂತ್ರಿಗಳು ಮಾಡಬಹುದು ಅಂತ ಹೇಳಿ. ಮೈಸೂರು ಸಿದ್ದರಾಮಯ್ಯನವರು ಈ ಅವರ ಊರಲ್ಲೇ ಆಗಿದೆ. ಆದ್ರೆ ಅವರು ಕೂಡ ಈ ಒಂದು ವಿಚಾರವಾಗಿ ಮಾತನಾಡಲಿಲ್ಲ. ನೋಡ್ಬೋದು, ಮಾನ್ಯ ಸಂಸದರು ಯದುವೀರ್ ಅವರು ಮೊನ್ನೆ ಮಾತನಾಡ್ತಾ ಇದ್ರು. ಅವತ್ತು ಸತ್ತಾಗ ಅಂದ್ರೆ ಆ ಒಂದು ಘಟನೆ ನಡೆದು ಅರಮನೆ ಅಂದ್ರೆ ಅವ್ರು ವಾಸ ಮಾಡ್ತಕ್ಕಂಥ ಅರಮನೆ ಕೇವಲ 300 ಮೀಟರ್ 400 ಮೀಟರ್ ಇದೆ. ಅವತ್ತು ಎಲ್ಲ ಇದ್ರು ಬರ್ಬೋದಾಗಿತ್ತು. ಅವ್ರಿಗೂ ಒಂದು ಉಪಸ್ಥಿತಿಯನ್ನ ಅಲ್ಲಿನ ಜನ ಬಯಸ್ತಾ ಇದ್ರು. ಅವರು ಕೂಡ ಬರಲಿಲ್ಲ. ಆ ಲೋಕಲ್ MLA ಶ್ರೀವಾಸ್ ಅವರು ಕೂಡ ಅಲ್ಲಿ ಬರಲಿಲ್ಲ. ಜೊತೆಗೆ ಈ ಯಾರೆಲ್ಲ ಇವತ್ತು ಮಾತನಾಡ್ತಾ ಇದ್ದಾರೆ ರಾಜಕೀಯವಾಗಿ ತಮ್ಮ ಬೇಳೆನ ಬೇಯಿಸ್ಕೊಳ್ಳಿಕ್ಕೆ ಯಾರೆಲ್ಲ ಮಾತನಾಡ್ತಾ ಇದ್ದಾರೆ ಅವ್ರು ಯಾರು ಕೂಡ ಅವತ್ತು ಪ್ರೆಸೆಂಟ್ನೆಸ್ ಇಲ್ಲ. ಅವ್ರ ಆಬ್ಸೆನ್ಸ್ ಎಲ್ಲ ಎಲ್ಲವೂ ಕೂಡ ಆಗಿದ್ದು. ಆ ಬಾಲಕಿ ಮೃತದೇಹ ಗುಲ್ಬರ್ಗಕ್ಕೆ ತೆರಳ ಮೇಲೆ ಎಲ್ಲ ಆಚೆ ಬಂದ್ರು. ಆ ಬಾಲಕಿ ಮೈಸೂರಿನಲ್ಲೇ ಇದ್ದಾಗ, ಮೃತದೇಹ ಮೈಸೂರಿನಲ್ಲೇ ಇದ್ದಾಗ ಯಾರು ಕೂಡ ಸಹಕಾರವನ್ನ ಕೊಡ್ತಕ್ಕಂಥದ್ದು, ಆ ಒಂದು ಬಾಲಕಿಯ ಕುಟುಂಬಸ್ಥರಿಗೆ ಸಾಂತ್ವನ ಹೇಳುವಂಥದ್ದನ್ನ ಯಾರು ಕೂಡ ಮಾಡಲಿಲ್ಲ. ಇದು ನಮ್ಗೆ ಬಹಳ ಬೇಸರ ಆಗ್ತಾ ಇರುವಂಥದ್ದು. ಅವತ್ತಿನ ದಿನಗಳಲ್ಲಿ ಒಬ್ಬ ಹೋರಾಟಗಾರರು ಯಾರೋ ಮುರುಗನ್ ಅಂತೇಳಿ ಅವರು ಬೆಳಿಗ್ಗೆಯಿಂದ ಸಂಜೆವರೆಗೂ ನಿಂತ್ಕೊಂಡು ಆ ಒಂದು ಬಾಲಕಿ ಮತ್ತೆ ಕುಟುಂಬಸ್ಥರಿಗೆ ಧೈರ್ಯವನ್ನ, ಬಾಲಕಿಯ ಮೃತದೇಹವನ್ನ ಸಾಗಿಸುವಂತ ವಿಚಾರ ಮತ್ತೆ ಆ ಕುಟುಂಬಸ್ಥರಿಗೆ ಧೈರ್ಯ ಹೇಳುವಂತಹ ವಿಚಾರ ಆ ಒಬ್ಬ ಏಕೈಕ ಹೋರಾಟಗಾರ ಒಬ್ಬರೇ ಮಾಡಿದ್ದು. ಸರ್ಕಾರದ ಭಾಗವಾಗಿ ಯಾರು ಕೂಡ ಬರಲಿಲ್ಲ. ಪೊಲೀಸ್ ಅಧಿಕಾರಿಗಳು ಮಾತ್ರ ಅಲ್ಲಿ ನಿಂತ್ಕೊಂಡು ತಮ್ಮ ಡ್ಯೂಟಿಯನ್ನ ಮಾಡಿದ್ರು. ಎಲ್ಲರ ಫೋಕಸ್ ಏನು ಆ ಸೈಕೋ ಇದನ್ನ, ಪಾತಕಿ ಇದನ್ನಲ್ಲ, ಆ ಕಾಮ ಪಿಶಾಚಿ ಇದನ್ನಲ್ಲ, ಅವನು ಕಾರ್ತಿಕ್ನ ಹಿಡಿಬೇಕು ಅನ್ನೋಂಥದ್ದು ಒಂದ್ ಕಡೆ ಪೊಲೀಸ್ ಅವರ ಒಂದು ಕಣ್ಣಾಗಿತ್ತು. ಆದ್ರೆ ಜಿಲ್ಲಾಧಿಕಾರಿಗಳು ಅನಿಸ್ಕೊಂಡಂತವ್ರು ಅವ್ರು ಬರಕ್ಕಾಗಿಲ್ಲ ಅಂತ ಹೇಳಿದ್ರು. ಅವ್ರ ಕಡೆ ADCನೋ ಅಥವಾ ಇನ್ನೊಬ್ಬ ಅಧಿಕಾರಿನೋ ಒಬ್ಬ ತಹಶೀಲ್ದಾರ್ ಯಾರೋ ಒಬ್ರು ಬಂದು ನಿಂತು ಅಲ್ಲಿ ಸಪೋರ್ಟ್ ಆಗಿ ನಿಂತ್ಬಿಟ್ಟಿದ್ರೆ ಒಂದಿಷ್ಟು ಭರವಸೆ ನಮಗೂ ಬರ್ತಿತ್ತು. ಈಗ ನೋಡಿ ಸರ್ಕಾರದವ್ರು ಬಂದಿದ್ದಾರೆ, ಏನಾದ್ರು ಅವರು ಮುಂದೆ ಮಾಡ್ತಾರೆ ಅಂತ ನಮ್ಗೊಂದು ರೀತಿ ನಂಬಿಕೆಗಳು ಬರ್ತಿದ್ವು. ನಾವು ಬೆಳಿಗ್ಗೆ ಸಂಜೆವರೆಗೂ ನೋಡಿದ್ವಿ, ಒಬ್ರು ಕೂಡ ಅಲ್ಲಿಗೆ ಬರಲಿಲ್ಲ. ಸಂಜೆ 9 ಗಂಟೆಯಲ್ಲಿ ಆ ಒಂದು ಮೃತದೇಹ ಏನು ಮರಣೋತ್ತರ ಪರೀಕ್ಷೆ ಕರ್ಕೊಂಡೋಗಿರೋ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇದೆಯೇನದ, ಆ ಪೋಸ್ಟ್ ಮಾರ್ಟಮ್ ಮಾಡೋದೇ ರಾತ್ರಿ 9 ಗಂಟೆ ಆಯಿತು.
ಅಂದ್ರೆ ಬೆಳಿಗ್ಗೆ 6:15 ಸಿಕ್ಕಿರೋ ಬಾಡಿನ ರಾತ್ರಿ 9 ಗಂಟೆ ಕೊಟ್ಟಿದ್ದಾರೆ ಅವರು. ಬೇರೆ ಬಾಲಕಿಗೆ ಪ್ರಬಲವಾದಂತ ಒಂದು ಜಾತಿ, ಒಂದು ಧರ್ಮ ದೊಡ್ಡದಿದ್ರೆ ಅಷ್ಟು ಸಮಯ ತೆಗೆದುಕೊಳ್ತಿದ್ರ? ಇದು ನನ್ನ ಸಾಮಾನ್ಯ ಪ್ರಶ್ನೆ. ಇದು ಬೆಳಿಗ್ಗೆ 6:15 ಸಿಕ್ಕಿರೋ ಬಾಡಿನ ರಾತ್ರಿ 9 ಗಂಟೆ ಕೊಟ್ಟಿದ್ದೀರಿ ನೀವು. ಅದು ಗುಲ್ಬರ್ಗಕ್ಕೆ ತಗೊಂಡು ಹೋಗ್ಬೇಕು, 850 ಕಿಲೋಮೀಟರ್. ಮೈಸೂರಿಂದ ಗುಲ್ಬರ್ಗಕ್ಕೆ 850 ಕಿಲೋಮೀಟರ್ ಆ ಬಾಡಿ ಸಾಗಿಸ್ಬೇಕು. ಎಷ್ಟು ವೇಗವಾಗಿ ನೀವು ಕೊಟ್ಟು ಈ ಒಂದು ಕೆಲಸವನ್ನ ಮಾಡಿದ್ರೆ ಇವತ್ತು ಸಾಕಷ್ಟು ಜನ ನಿಮ್ಮನ್ನ ಅಪ್ರಿಶಿಯೇಟ್ ಮಾಡ್ತಾ ಇದ್ರು. ಸರ್ಕಾರದ ಭಾಗವಾಗಿ ಯಾರಾದ್ರೂ ಒಬ್ರು ಬಂದು ಪ್ರೆಸೆಂಟೇಷನ್ ಮಾಡಿದ್ರೆ ನಾವು ಇಷ್ಟು ಬೇಗ ಕೊಡ್ಸಿದೀವಿ, ಇಷ್ಟು ಬೇಗ ರೀಚ್ ಮಾಡಿಸಿದೀವಿ ಅಂತ ಹೇಳಿ ಒಂದ್ ಕಡೆ ಆ ಮೃತದೇಹವನ್ನ ಸಾಗಿಸುವಂಥದ್ದು, ಮತ್ತೊಂದ್ ಕಡೆ ಅವ್ರ ಕುಟುಂಬಸ್ಥರು ಎಲ್ಲರ ಜೊತೆಗೂಡು ಕಳಿಸುವಂಥದ್ದು. ಸೊ ಎಲ್ಲವನ್ನು ಬೇಗವಾಗಿ ಮಾಡಿದ್ರೆ ನಾವು ಕೂಡ ಅಪ್ರಿಶಿಯೇಟ್ ಮಾಡ್ತಿದ್ವಿ. ಆದ್ರೆ ಅವರೆಲ್ಲರೂ ಕೂಡ ತೆರಳಿದ್ದು ಅಂದ್ರೆ ಆಂಬುಲೆನ್ಸ್ ಹೊರಡಿದ್ದೆ ರಾತ್ರಿ 9 ಗಂಟೆಯಲ್ಲಿ, ಇವ್ರ ಕುಟುಂಬಸ್ಥರೆಲ್ಲ ಸೇರಿ ಹೊರಡಿದ್ದೆ ರಾತ್ರಿ 9:30-10 ಗಂಟೆ ಸಂದರ್ಭದಲ್ಲಿ ಇವ್ರು ಮೈಸೂರನ್ನ ಬಿಟ್ಟಿದ್ದು. ಅಂದ್ರೆ ನಮ್ಮ ವ್ಯವಸ್ಥೆ ಎಲ್ಲಿ ಬಂದು ನಿಂತಿದೆ ಅಂತ ಹೇಳಿ ಯಾರು ಕೂಡ ತಮ್ಮ ಸಾಮಾಜಿಕ ಜವಾಬ್ದಾರಿಗಳನ್ನ ಎಲ್ಲರೂ ಕೂಡ ಮರ್ತಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇಲ್ಲಿ ಜನಸಾಮಾನ್ಯರು ಮಾತ್ರ ಇಲ್ಲಿ ಕಣ್ಣೀರಾಗ್ತಿದ್ದಾರೆ, ಜನಸಾಮಾನ್ಯರು ಮಾತ್ರ ಭಾವುಕರಾಗ್ತಾ ಇದ್ದಾರೆ, ಜನಸಾಮಾನ್ಯರು ಮಾತ್ರ ಕಂಬನಿಯನ್ನು ಮಿಡಿತಾ ಇದ್ದಾರೆ. ಆದ್ರೆ ಸರ್ಕಾರದ ಭಾಗವಾಗಿ ಯಾರು ಕೂಡ ಮಾಡಿಲ್ಲ ಅನ್ನೋದು ನಮ್ಮ ಬೇಸರ ಆಗ್ತಾ ಇದೆ. ಸೊ ಇಲ್ಲಿ ರಾಜಕಾರಣಿಗಳು ತಮ್ಮ ರಾಜಕೀಯ ಬೇಳೆಗಳನ್ನ ಬೇಯಿಸ್ಕೊಳ್ಳೋ ಬದಲು ಆ ಕ್ಷಣಕ್ಕೆ ಆ ಕುಟುಂಬಸ್ಥರಿಗೆ ಸಾಂತ್ವನ, ಧೈರ್ಯವನ್ನ ಹೇಳುವಂಥದ್ದು, ಸಂತಾಪವನ್ನ ಸೂಚಿಸುವಂಥದ್ದು ಮಾಡಬೇಕಾಗಿತ್ತು. ನೋಡ್ಬೋದು ನಾವು ಇವತ್ತು ಬಿಜೆಪಿ ಮಹಿಳಾ ಮೋರ್ಚಾದವರು ಇವತ್ತು ತುರ್ತು ಪ್ರತಿಭಟನೆ ಅಂತ ಹೇಳಿ ಹಾಕೊಂಡಿದ್ದಾರೆ ಪೋಸ್ಟಿಂಗ್ಸ್. ನಾವು ಅಲ್ಲಿ ನೋಡ್ತಾ ಇದ್ದೀವಿ. ಘಟನೆ ನಡೆದ 3 ದಿನ ಆದ್ಮೇಲೆ ಇವರು ಇವತ್ತು ತುರ್ತು ಪ್ರತಿಭಟನೆ ಮಾಡ್ತಾರೆ. ಯಾಕಂದ್ರೆ ಮುಖ್ಯಮಂತ್ರಿಗಳು ಇವತ್ತು ಮೈಸೂರು ಬರ್ತಾ ಇದಾರಲ್ಲ, ಅದಕ್ಕೆ ಬಿಜೆಪಿ ರಾಜಕೀಯ ಮಾಡ್ತಾ ಇದ್ದಾರೆ. ಇವತ್ತು ಮುಖ್ಯಮಂತ್ರಿಗಳು ಮೈಸೂರು ಬರ್ತಾ ಇದ್ದಾರೆ, ಯಾವ್ದೋ ಒಂದು ಮದುವೆ ಬರ್ತಾ ಇದ್ದಾರೆ, ಯಾವ್ದೋ ಅವರ ಕಾಂಗ್ರೆಸ್ ಪಕ್ಷದ ಒಬ್ಬ ಮುಖಂಡರ ಮದುವೆ ಏನೋ ಇದೆ, ಆ ಒಂದು ಮದುವೆ ಬರ್ತಾ ಇದ್ದಾರೆ. ಇವತ್ತು 7:15 ಬಂದು 9 ಗಂಟೆಗೆ ಬೆಂಗಳೂರು ಹೋಗ್ತಾ ಇದ್ದಾರೆ ಅವರು. ಅಂದ್ರೆ ಇಲ್ಲಿನ ಅಧಿಕಾರಿಗಳಿಗೆ ಯಾವ ರೀತಿ ಅವರು ಸಭೆಯನ್ನ ಮಾಡ್ತಾರೆ? ಅದು ಬರೀ ನಾಮಕ ವ್ಯವಸ್ಥೆಗೆ ಸಭೆ ಆಗ್ತಾ ಇದೆಯಾ? ಅವರಿಂದ ನಾವ್ ಏನೇನು ನಿರೀಕ್ಷೆ ಮಾಡಬೇಕು? ಆ ಬಾಲಕಿಯ ಕುಟುಂಬಸ್ಥರಿಗೆ ಏನ್ ಪರಿಹಾರವನ್ನು ಕೊಡಬೇಕು? ಮತ್ತೆ ಈ ರೀತಿ ಮತ್ತೆ ಕೃತ್ಯಗಳು ಆಗ್ಬಾರ್ದು ನಿಟ್ಟಿನಲ್ಲಿ ಯಾವ ರೀತಿ ಕ್ರಮವನ್ನ ಕೈಗೊಳ್ಬೇಕು? ಯಾವ ಪೊಲೀಸ್ ಅಧಿಕಾರಿಗಳಿಗೆ ದಂಡ ಆಗ್ಬೇಕು? ಯಾಕಂದ್ರೆ ನೋಡ್ಬೋದು ಇವತ್ತು ಸಾಕಷ್ಟು ಏನಾದ್ರು ಇನ್ಸಿಡೆಂಟ್ ಆದಂತಹ ಸಂದರ್ಭದಲ್ಲಿ ಫಸ್ಟ್ ಸಸ್ಪೆಂಡ್ ಮಾಡೋದಾಗಿರ್ಲಿ ಅಥವಾ ಒಂದು ಶಿಸ್ತು ಕ್ರಮಗಳನ್ನ ಕೈಗೊಳ್ಳೋದಾಗ್ಲಿ ಎಲ್ಲವನ್ನು ಕೂಡ ಮುಖ್ಯಮಂತ್ರಿಗಳ ಅವರ ಪರಮಾಧಿಕಾರಿಗೆ ಬರುತ್ತೆ, ಅವ್ರು ಮಾಡ್ತಾ ಇದ್ರು. ಇವತ್ತು ಬರ್ತಾ ಇರುವಂತದ್ದು ಏನು ಉದ್ದೇಶ? ಬರೀ ಮೀಟಿಂಗ್ ಮಾಡಿ ಹೋಗೋದಾ ಅಷ್ಟೇನಾ? ಬರೀ ಅರ್ಧ ಗಂಟೆ ಅಥವಾ ಒಂದು 1/4 ಗಂಟೆ ಮೀಟಿಂಗ್ ಮಾಡಿ ಹೋಗೋದಾ? ಏನಾದ್ರೂ ಪನಿಷ್ಮೆಂಟ್ಸ್ ಆಗಬೇಕು. ಇಲ್ಲಿ ಪೊಲೀಸ್ ಅವರಿಗೆ ವೈಫಲ್ಯದಿಂದ ಆಗಿದೆ ಅಂತ ಹೇಳಿ ಜನಸಾಮಾನ್ಯರು ಹೇಳ್ತಾ ಇದ್ದಾರೆ, ನಾನು ಹೇಳ್ತಾ ಇಲ್ಲ. ಯಾಕಂದ್ರೆ ಟೈಟ್ ಸೆಕ್ಯೂರಿಟಿ ಕೊಟ್ಟಿದ್ರೆ ಈ ಸಮಸ್ಯೆನೇ ಆಗ್ತಿರ್ಲಿಲ್ಲ. ಯಾಕಂದ್ರೆ ಅದೇ ಜಾಗದಲ್ಲಿ 2 ಮರ್ಡರ್ ಆಗುತ್ತೆ. ಅದ್ರ ಹಿಂದೆ ಒಬ್ಬ ರೌಡಿ ಶೀಟರ್ ಹತ್ಯೆ ಆಗ್ತಾನೆ. ಎಲ್ಲಿ ಪೊಲೀಸ್ ಅಲರ್ಟ್ ಆಗಬೇಕಾಗಿತ್ತು? ಸರಿ, ನೈಟ್ ಬೀಟ್ ಪೊಲೀಸ್ ಏನ್ ಮಾಡ್ತಾ ಇದ್ದಾರೆ? ಮಧ್ಯರಾತ್ರಿ 2 ಗಂಟೆಲಿ ಆ ಮಗುಗೆ ಈ ರೀತಿ ಇನ್ಸಿಡೆಂಟ್ ಆಗಿದೆ, ಬೆಳಿಗ್ಗೆ ಬಾಡಿ ಸಿಕ್ಕಿರುವಂಥದ್ದು. ಅಂದ್ರೆ ಮಧ್ಯರಾತ್ರಿ ಬೀಟ್ ಪೊಲೀಸ್ ಎಲ್ಲೋಗಿದ್ರು, ಗುಪ್ತಚರ ಇಲಾಖೆ ಏನ್ ಮಾಡ್ತಾ ಇದೆ? ಈ ರೀತಿ ಒಂದು ಘಟನೆ ನಡೆದಿದ್ರು ಕೂಡ ಎಲ್ಲೊಂದ್ ಕಡೆ ಪೊಲೀಸ್ ಇಲಾಖೆದು ಅಲ್ಲಿ ಸಮಸ್ಯೆ ಎದ್ದು ಕಾಣ್ತಾ ಇದೆ. ಇಲ್ಲಿ ಏನಾದ್ರೂ ಪನಿಷ್ಮೆಂಟ್ಸ್ ಯಾರಾದ್ರೂ ಅಧಿಕಾರಿಗಳಿಗೆ ಆದ್ರೂ ಮಾತ್ರ ಮೈಸೂರಿನಲ್ಲಿ ಎಚ್ಚೆತ್ಕೊಂಡು ಒಂದಿಷ್ಟು ಬೀಟ್ ಪೊಲೀಸ್ ಹೆಚ್ಚಿನ ಮಾಡ್ತಾರೆ, ಒಂದಿಷ್ಟು ಸೆಕ್ಯೂರಿಟಿ ಕೊಡ್ತಕ್ಕಂಥ ಕೆಲಸಗಳು ಆಗುತ್ತೆ. ಇಲ್ಲವಾದಂತಹ ಪಕ್ಷದಲ್ಲಿ ಇಂತಹ ಘಟನೆಗಳು ಮತ್ತೆ ಮರುಕಳಿಸ್ತವೆ, ಮೈಸೂರಿನ ಜನರನ್ನ ಭಯಭೀತನಾಗಿ ಮಾಡ್ತಾರೆ, ಆತಂಕದ ಜನ ಓಡಾಡುವಂತಹ ಪರಿಸ್ಥಿತಿ ಮತ್ತೆ ನಿರ್ಮಾಣ ಆಗುತ್ತೆ. ಮೈಸೂರು ಆ ರೀತಿ ಆಗ್ಬಾರ್ದು. ಭೂಗತ ಮೈಸೂರು ಆಗ್ಲಿಕ್ಕೆ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಅವಕಾಶವನ್ನು ಕೊಡಬಾರ್ದು. ಇಲ್ಲಿ ಬಂದು ಮೀಟಿಂಗ್ ಮಾಡಿ ಹೋಗೋದಲ್ಲ, ಏನಾದ್ರೂ ಶಿಸ್ತು ಕ್ರಮವನ್ನ ಕೈಗೊಂಡೇ ಹೋಗ್ಬೇಕು. ಇದನ್ನ ಸಾಕಷ್ಟು ಲಕ್ಷಾಂತರ ಜನ ನಿರೀಕ್ಷೆಯನ್ನ ಮಾಡ್ತಾ ಇದ್ದಾರೆ. ಕೇವಲ ನಾವು ಸಿದ್ದರಾಮಯ್ಯನವರ ವಿರುದ್ಧವಾಗಿ ಮಾತನಾಡ್ತಿದ್ದೇವೆ, ಸಾಧ್ಯನೇ ಇಲ್ಲ. ಈ ಒಂದು ಇಶ್ಯೂಸ್ ಅಪ್ರಾಪ್ತ ಬಾಲಕಿ ಮೇಲೆ ರೇಪ್ ಅಂಡ್ ಮರ್ಡರ್ ಆದಂತಹ ಸಂದರ್ಭದಲ್ಲಿ ಇದಕ್ಕೆ ಕೇವಲ ಸಿದ್ದರಾಮಯ್ಯನವರು ಸಂತಾಪ ಸೂಚಿಸುವಂತದ್ದಲ್ಲ, ಈ ದೇಶದ ಪ್ರಧಾನ ಮಂತ್ರಿಗಳನ್ನ ಹಿಡಿದು ಕೇಂದ್ರ ಸಚಿವರು ಎಲ್ಲರೂ ಕೂಡ ಸಂತಾಪವನ್ನು ಸೂಚಿಸಬೇಕಾಗಿತ್ತು. ಅವರುಗಳು ಕೂಡ ಇಲ್ಲಿ ಲೋಪದೋಷ ಎದ್ಕೊಂಡು ಬರ್ತಾ ಇದೆ. ಏನೇನೋ ಆದಂತಹ ಸಂದರ್ಭದಲ್ಲಿ ಅವ್ರಿಗೊಂದು ತಮ್ಮ ಸಂತಾಪಗಳನ್ನ ಸೂಚಿಸುವಂತಹ ಪ್ರಧಾನಮಂತ್ರಿಗಳು ಕೂಡ ಈ ಒಂದು ವಿಚಾರ ಅವ್ರಿಗೆ ಗೊತ್ತೇ ಆಗ್ಲಿಲ್ವಾ? ಇದು ಎಲ್ಲೆಲ್ಲೋ ನ್ಯಾಷನಲ್ ಇಶ್ಯೂಸ್ ಆಗಬೇಕಾಗಿತ್ತು, ಒಂದು ಜಿಲ್ಲೆಯಲ್ಲೇ ಈ ಒಂದು ಸುದ್ದಿ ಸೊತ್ತಾಯ್ತು. ಸೊ ಎಲ್ಲರದ್ದು ಲೋಪದೋಷ ಇದೆ, ನಮ್ದು ಲೋಪದೋಷ ಇದೆ, ಬೇರೆಯವ್ರದ್ದು ಲೋಪದೋಷ ಇದೆ. ಇದನ್ನ ಇಡೀ ರಾಷ್ಟ್ರದ ಗಮನ ಸೆಳೆಯುವಂತಹ ನಿಟ್ಟಿನಲ್ಲಿ ಈ ಒಂದು ಪ್ರಕರಣ ಹೋಗ್ಬೇಕಾಗಿತ್ತು. ಆದ್ರೆ ಇದು ಒಂದು ಜಿಲ್ಲೆ, ಒಂದು ನಗರಕ್ಕೆ ಸೀಮಿತ ಆಗಿರುವಂತದ್ದು ದುರಂತ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಆ ಮಗುಗೆ ಏನಿವತ್ತು ರೇಪ್ ಅಂಡ್ ಮರ್ಡರ್ ಆಗಿ ಆ ಬಾಲಕಿ ಏನು ಮೃತಪಟ್ಟಿದೆ, ಅದಕ್ಕೆ ದೊಡ್ಡ ಜಾತಿ ಇಲ್ಲ, ದೊಡ್ಡ ಧರ್ಮ ಇಲ್ಲ. ಈ ಕಾರಣಕ್ಕಾಗಿ ಇದು ಇಲ್ಲೇ ಸತ್ತೋಯ್ತು. ಸೊ ಹೀಗಾಗಿ ಅವರ ಕುಟುಂಬಸ್ಥರ ಪರವಾಗಿ ನಿಂತ್ಕೊಳ್ಳೋರು ಯಾರು? ಅವರೊಬ್ರು ಮನುಷ್ಯರೇ ಅಂತ ನಾವು ಕಾಣ್ಬೇಕಲ್ವಾ? ಮಾನವೀಯ ಗುಣಗಳನ್ನ ನಾವೆಲ್ಲರೂ ಕೂಡ ಬೆಳೆಸ್ಕೊಳ್ಬೇಕಾಗುತ್ತೆ. ಮಾನವೀಯತೆ ಇನ್ನೂ ಇದೆ ಅನ್ನೋದನ್ನು ಕೂಡ ನಾವು ಸಾದರಪಡಿಸ್ಬೇಕಾಗಿದೆ. ಆ ನಿಟ್ಟಿನಲ್ಲಾದ್ರೂ ಇಂತಹ ಘಟನೆಗಳು ಆದಂತಹ ಸಂದರ್ಭದಲ್ಲಿ ಆ ಕ್ಷಣಕ್ಕೆ ಆ ಕುಟುಂಬಸ್ಥರ ಜೊತೆ ನಿಂತ್ಕೊಂಡು ಅವ್ರಿಗೆ ಸಾಂತ್ವನ ಹೇಳಿ, ಅವ್ರಿಗೆ ಧೈರ್ಯವನ್ನು ತುಂಬಿ ಅವ್ರ ಜೊತೆ ನಾವು ನಿಲ್ಲಬೇಕಾಗುತ್ತೆ. ಈ ಕೆಲಸವನ್ನ ಸರ್ಕಾರದಿಂದ ಯಾರೂ ಮಾಡಲಿಲ್ಲ. ಅದು ನನಗೆ ಬಹಳ ಬೇಸರ ಆಗ್ತಿರುವಂಥದ್ದು. ಪೊಲೀಸ್ ಅಧಿಕಾರಿಗಳು ಈ ಥರ ಕ್ರೈಮ್ ಆ್ಯಂಗಲ್ ಅಲ್ಲಿ ಹೋಗ್ತಾರೆ, ಅವ್ರ ಡ್ಯೂಟಿಗಳನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಅವರು ಮಾನವೀಯತೆಯನ್ನು ಕೂಡ ಮಿಡಿತಾರೆ. ಅವ್ರ ಕೈಲಾದಷ್ಟೊಂದು ಸಹಾಯಗಳನ್ನು ಕೂಡ ಪೊಲೀಸರು ಮಾಡ್ತಾರೆ. ಅದೇ ರೀತಿ ಇವತ್ತು ದೇವರಾಜ ACP ಆಗಿರ್ತಕ್ಕಂಥ ರಾಜೇಂದ್ರ ಸರ್ ಅವರು ಕೂಡ ಅವರ
ಕೆಲಸವನ್ನು ಅವ್ರು ಮಾಡಿದ್ದಾರೆ. ನಾವು ನೋಡ್ಬೋದು ಮೊನ್ನೆ ಮೈಸೂರಿನ ಯುವಕರ ತಂಡವನ್ನು ಕೂಡ ಅವರ ಅಂತ್ಯಕ್ರಿಯೆಗೆ 54,000 ರೂಪಾಯಿಯನ್ನು ಕೂಡ ಕೊಟ್ಟಿರುವಂಥದ್ದು. ಸೊ ಏನೇನೋ ಅವ್ರ ಕೈಲಾದಷ್ಟು ಸಹಾಯಗಳನ್ನ ಜನಸಾಮಾನ್ಯರು ಮಾಡ್ತಾ ಇದ್ದಾರೆ. ಆದರೆ ಸರ್ಕಾರದ ಪರವಾಗಿ ಯಾರಾದರೂ ಇಲ್ಲಿವರೆಗೆ ಒಬ್ಬ ಜಿಲ್ಲಾಧಿಕಾರಿಗಳೇ ಆಗಿರಲಿ, ಅಪರ ಜಿಲ್ಲಾಧಿಕಾರಿಗಳೇ ಆಗಿರಲಿ, ತಹಶೀಲ್ದಾರ್ ಆಗಿರಲಿ, ಯಾರು ಕೂಡ ಮಾಡಲಿಲ್ಲ. ಸ್ವತಃ ರಾಜಕಾರಣಿಗಳು ಬಂದು ಘೋಷಣೆ ಮಾಡುವಂಥದ್ದು ಇಲ್ಲ. ಅಂದ್ರೆ ಇಂಥ ಘಟನೆಗಳಾದಾಗ ಫಸ್ಟ್ ನಿಂತ್ಕೊಳ್ಳೋದೆ ರಾಜಕಾರಣಿಗಳು. ಆದರೆ ಈ ಘಟನೆ ಆದಾಗ ಯಾಕೆ ರಾಜಕಾರಣಿಗಳು ಬರಲಿಲ್ಲ? ಸೊ ನಾವೆಲ್ಲರೂ ಇಲ್ಲಿ ಬ್ಲೈಂಡ್ ಮಾಡಬೇಕಾಗುತ್ತೆ, ಜನಸಾಮಾನ್ಯರಿಗೆ ಬಿಟ್ಬಿಡ್ತೀವಿ. ಇಂತಹ ಘಟನೆಗಳು ಮತ್ತೆ ಮರುಕಳಿಸಿದ ರೀತಿಯಲ್ಲಿ ಮುಖ್ಯಮಂತ್ರಿಗಳು ಇವತ್ತು ಏನು ಮೀಟಿಂಗ್ ಮಾಡ್ತಾ ಇದ್ದಾರೆ, ಆ ಒಂದು ಮೀಟಿಂಗ್ನಲ್ಲಿ ಏನಾದರೂ ಕ್ರಮ ಯಾರ ಮೇಲಾದ್ರೂ ಆಗಲೇಬೇಕು. ಇಲ್ಲದವಾದಂತಹ ಸಂದರ್ಭದಲ್ಲಿ ಮತ್ತಷ್ಟು ಈ ರೀತಿ ಘಟನೆಗಳು ಮತ್ತೆ ಮರುಕಳಿಸ್ತವೆ. ಬಹಳ ಎಚ್ಚರಿಕೆಯಿಂದ ತಾವು ತಮ್ಮ ಊರನ್ನ ಸೇಫಾಗಿ ಇಟ್ಕೊಳ್ಬೇಕಾಗುತ್ತೆ. ವಿರೋಧ ಪಕ್ಷದವರ ಬಾಯಿಗೆ ತಾವು ಆಹಾರ ಆಗಬೇಡಿ. ಆ ರೀತಿ ಮೈಸೂರು ನಗರದಲ್ಲಿ ರಕ್ಷಣೆ ಕೊಡ್ತಕ್ಕಂಥ ಕೆಲಸವನ್ನ ನಿಮ್ಮಿಂದ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಆ ಒಂದು ಎಕ್ಸ್ಪೆಕ್ಟೇಷನ್ ತಕ್ಕಿಂತ ಹೆಚ್ಚಾಗಿ ತಾವು ಏನಾದರೂ ಇಲ್ಲಿ ಶಿಸ್ತು ಕ್ರಮವನ್ನು ಕೈಗೊಳ್ಳಬೇಕಾದಂತಹ ಅನಿವಾರ್ಯತೆ ಮತ್ತೆ ಕರ್ತವ್ಯ ನಿಮ್ದಾಗಿರುವಂಥದ್ದು. ಕೇವಲ ಬೂಟಾಟಿಕೆಗೋಸ್ಕರ ತಾವು ಒಂದು ಸಭೆಯನ್ನು ಮಾಡೋಗ್ಬೇಡಿ. ಏನಾದರೂ ಕ್ರಮವನ್ನು ಜರುಗಿಸೇ ತಾವು ಬೆಂಗಳೂರಿನತ್ತ ಸಾಗಿ ಅಂತೇಳಿ ನಮ್ಮ ವಾಹಿನಿಯ ಉದ್ದೇಶ.